ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ನೆರವೇರಿದ ಹಿನ್ನೆಲೆ ಗುಡಿಬಂಡೆ ತಾಲೂಕಿನ ಆಂಜನೇಯ ರಾಮ ಭಕ್ತರ ಸಂಭ್ರಮ ಮುಗಿಲು ಮುಟ್ಟಿತ್ತು. ತಾಲೂಕಿನೆಲ್ಲೆಡೆ ಭಜನಾ ಕಾರ್ಯಕ್ರಮಗಳು, ಹೋಮ ಹವನ, ವಿಶೇಷ ಪೂಜಾ ಕಾರ್ಯಕ್ರಮಗಳು ನಡೆಯಿತು. ಪಟ್ಟಣದ ಕೋಟೆ ಶ್ರೀರಾಮ ಮಂದಿರ, ಆದಿನಾರಾಯಣ ಸ್ವಾಮಿ ದೇವಾಲಯ ಸೇರಿದಂತೆ ತಾಲೂಕಿನಾದ್ಯಂತ ವಿವಿಧ ಗ್ರಾಮಗಳಲ್ಲಿ ಶ್ರೀರಾಮ ಹಾಗೂ ಆಂಜನೇಯ ವಿವಿಧ ಮುಜರಾಯಿ ದೇವಾಲಯಗಳಲ್ಲಿಯೂ ವಿಶೇಷ ಪೂಜೆ, ಅಭಿಷೇಕ, ಮಹಾಮಂಗಳಾರತಿಯನ್ನು ನೆರವೇರಿಸಿದ್ರು. ಇನ್ನು ಭಕ್ತರಿಗೆ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಕೂಡ ಕಲ್ಪಿಸಲಾಗಿತ್ತು. ಇವತ್ತಿನ ದಿನ ಅಯೋಧ್ಯೆಯಲ್ಲಿ ಶ್ರೀರಾಮಚಂದ್ರ ಪ್ರಭು ರಾಮಲಲ್ಲ ದೇವರ ಒಂದು ಪ್ರಾಣ ಪ್ರತಿಷ್ಠಾಪನೆ. ಇದು ಸುಮಾರು 500 ವರ್ಷಗಳಿಂದ ನಮ್ಮ ಸನಾತನ ಹಿಂದೂ ಸಮಾಜದವರು ಎಲ್ಲರೂ ಸಹ ಬಜರಂಗದವರು ಮತ್ತೆ ವಿಶ್ವ ಹಿಂದೂ ಪರಿಷತ್ನವರು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ಮತ್ತೆ ನಮ್ಮ ಎಲ್ಲ ಹಿಂದೂ ಪ್ರಜೆಗಳೆಲ್ಲೂ ಕೂಡ 500 ವರ್ಷಗಳಿಂದ ಹೋರಾಟ ಮಾಡಿದ್ದು ಇವತ್ತಿನ ದಿನ ಈ ಕಾರ್ಯಕ್ರಮ ನೆರವೇರಿದೆ. ಇವತ್ತಿನ ದಿನಕ್ಕೆ ಈ ಮುಹೂರ್ತ ಬಂದು ನಿಂತಿದೆ. ಇದೇ ರೀತಿ ಇಡೀ ಪ್ರಪಂಚದಾದ್ಯಂತ ಯಾವುದೇ ಒಂದು ದೇವಸ್ಥಾನ, ಒಂದು ಏನೋ ಒಂದು ಧಾರ್ಮಿಕ ಒಂದು ಇದಾಗಿರ್ಬೋದು, ಅದು ಎಲ್ಲರೂ ಕೂಡ ದೇಶದಾದ್ಯಂತ ಪ್ರತಿಯೊಬ್ಬ ಮಾನವನಿಗೂ, ಪ್ರತಿಯೊಬ್ಬ ಹಿಂದೂಗೂ ಕೂಡ ಗೊತ್ತಾಗಿ ಇವತ್ತಿನ ದಿನ ಈ ಕ್ಷಣದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ದೇವರದ್ದು ಆಗ್ತಾ ಇದೆ ಅಂತ ಹೇಳಿ ಇಡೀ ಚರಿತ್ರೆಯಲ್ಲೇ ಬರೆದಿದ್ದಿಲ್ಲ. ಆ ರೀತಿಯಾಗಿ ಇವತ್ತು ಪ್ರತಿ ಮನೆ, ಪ್ರತಿ ಹಳ್ಳಿ, ಪ್ರತಿ ಗಲ್ಲಿ ಪ್ರತಿಯೊಬ್ಬರೂ ಸಹ ಇವತ್ತಿನ ದಿನ ರಾಮ 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 ಅಂತೇಳಿ ರಾಮ ಜಪ ಮಾಡುತ್ತಾ, ರಾಮ ಭಜನೆ ಮಾಡುತ್ತಾ, ಅವರವರ ಊರುಗಳಲ್ಲಿ ಅವರ ಇಚ್ಛಾಶಕ್ತಿಯಿಂದ ದಾನ ಧರ್ಮ ಮತ್ತು ಅನ್ನ ಸಂತರ್ಪಣೆಗಳನ್ನು ಮಾಡುತ್ತಾ ಆ ಕ್ಷಣಕ್ಕೆ ಸರಿಯಾಗಿ 12:29 ಸರಿಯಾಗಿ ಇವತ್ತಿನ ದಿನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಾಗಿತ್ತು. ಅದರಂತೆ ಎಲ್ಲರೂ ಕೂಡ ದೇಶದಾದ್ಯಂತ ಆಚರಿಸಿದ್ದಾರೆ. ಅದೇ ರೀತಿ ಬೇರೆ ದೇಶದಲ್ಲಿರ್ತಕ್ಕಂಥ ನಮ್ಮ ಹಿಂದೂಗಳೆಲ್ಲರೂ ಕೂಡ ಇವತ್ತಿನ ದಿನ ಆಚರಿಸಿದ್ದಾರೆ. ಈ ಒಂದು ಇಡೀ ಪ್ರಪಂಚದಲ್ಲೇನೆ ಇದೊಂದು ಅತಿ ಶಕ್ತಿವಂತ ಮಂತ್ರ, ಇದು ರಾಮ ಮಂತ್ರ. ಆ ರಾಮ ಮಂತ್ರ ಎಷ್ಟು ಪವಿತ್ರತೆ ಮತ್ತು ಎಷ್ಟು ಶಕ್ತಿ ಇದೆ ಅಂತ ಹೇಳ್ಬಿಟ್ಟು ಇವತ್ತು ನಡೆದಿರ್ತಕ್ಕಂಥ ಕಾರ್ಯಕ್ರಮನೇ ಒಂದು ಸಾಕ್ಷಿಯಾಗಿದೆ.